ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ನಾನು ಸೂಪ್ ರೆಸಿಪಿ ಮಾಡೋದು ತೋರ್ಸಾಕತ್ತೇನೆ ರೀ. ಇದು ನುಗ್ಗಿಕಾಯಿ ಹೆಸರು ಕಾಳು ಹಾಕಿ ಮಾಡೋದು ಸೂಪ ತೋರ್ಸಾಕತ್ತೇನೆ ನಿಮಗೆ. ಒಂದು ಬಟ್ಲ ಹೆಸರು ಕಾಳು ಸ್ವಚ್ಛಂಗೆ ತೊಳೆದ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕುದಿಯಾಕಿಡ್ಬೇಕಾಗ್ತೈತಿ. ಒಂದು ಉಳ್ಳಾಗಡ್ಡಿ ಹಾಕಿನಿ ರೀ, ಒಂದು ಟೊಮೆಟೊ ಮತ್ತು ಒಂದು 10 ಹೆಸರು ಬೆಳ್ಳುಳ್ಳಿ, 1 ಇಂಚಿನಟ್ಟು ಹಸಿ ಶುಂಠಿ ಇವೆಲ್ಲ ಹಾಕಿ ಒಂದು ಪ್ಲೇಟ್ ಮ್ಯಾಗ ಮುಚ್ಚಿ ಅದ್ರ ಮೇಲೆ ನುಗ್ಗಿಕಾಯಿ ಇಟ್ಕೋಬೇಕ್ರಿ. ಇಟ್ಕೊಂಡು 3 ಸಿಟಿ ಮಾಡಿ ತಕ್ಕೋಬೇಕಾಗ್ತೈತಿ. ಸೂಪ ಭಾರಿ ಟೇಸ್ಟ್ ಆಗ್ತೈತೆ ರೀ. ಈ ಥರ ನೀವು ಸೂಪ್ ಮಾಡಿ ನೋಡಿರಿ. 3 ಸಿಟಿ ಆದಮೇಲೆ ಇದನ್ನು ಆರಿಸ್ಬೇಕು. ಆರಿಸಿದ ಮೇಲೆ ಚಂದೆಲ್ಲ ಕುದಿರ್ತೈತೆ ರೀ. ಅದು ಸೂಪ್ ಭಾರಿ ಟೇಸ್ಟ್ ಆಗ್ತೈತಿ. ಮತ್ತು ತೆಳಗೊಂದು ಪಾತ್ರೆ ಇಡಬೇಕು. ಪಾತ್ರೆ ಇಟ್ಟ ಮೇಲೆ ಜಾಡಿಗೆ ಚಾಣಿಗೆ ಇರ್ತೈತೆ ರೀ. ಈ ಥರ ಚಾಣಿಗೆ ಅವೆಲ್ಲ ಕುದ್ದಂಥ ನುಗ್ಗಿಕಾಯಿ ಮುಗಿಸ್ಕೋಬೇಕ್ರಿ. ಎಲ್ಲ ಚಲೋತಂಗೆ ಮುಗಿಸೋಣ. ಅದ್ರಾಗಿಂದ ಒಳಗಿಂದೆಲ್ಲ ಸ್ವಲ್ಪ ಕೆಳಗೆ ಬೀಳ್ತೈತಿ. ಮತ್ತು ಟೇಸ್ಟ್ ಭಾರಿ ಚಲೋ ಆಗ್ತೈತೆ ರೀ ಸೂಪ. ಇದು ಫೈಬರ್ ಅಂಶ ಇರ್ತೈತಿ ನುಗ್ಗಿಕಾಯಿ ಒಳಗೆ, ವಿಟಮಿನ್ ಸಿ, ಮತ್ತು ಹೆಲ್ತಿಗೆ ಭಾರಿ ಚಲೋ ರೀ ನುಗ್ಗಿಕಾಯಿ. ನೋಡಿರಿ, ಇಷ್ಟ ಎಲ್ಲ ನುಗ್ಗಿಕಾಯಿ ಹಾಕಿ ಮೊದಲು ಎಲ್ಲ ಚಲೋತ್ತಾಗಿ ಮುಗಿಸ್ಕೋಬೇಕು. ಆಮೇಲೆ ಇದು ಹೆಸರು ಕಾಳು, ಟೊಮೆಟೊ, ಉಳ್ಳಾಗಡ್ಡಿ ಅದೆಲ್ಲ ಹಾಕಿರ್ತೀವಲ್ಲ, ಅದನ್ನು ಅದ್ರ ಜೊತೆಗಿನ ಎಲ್ಲ ಮುಗಿಸ್ಬಿಡ್ಬೇಕು. ಮುಗಿಸೋದ್ರಿಂದ ಎಲ್ಲ ಅದ್ರಾಗ ರಸ ಎಲ್ಲ ತೆಳಗೆ ಬೀಳ್ತೈತಿ. ರಸ ಎಲ್ಲ ತೆಳಗೆ ಬೀಳೋಣ. ನೋಡಿರಿ, ಈ ಥರ ಎಲ್ಲ ಕಡಗೋಲು ಅಥವಾ ಈ ಥರ ಚಮಚೆಲೆ ಹಿಂಗೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಬಿಸಿನೀರು ಹಾಕ್ಬೇಕು ರೀ. ಬಿಸಿನೀರು ಹಾಕ್ಕೊಂಡು ನೋಡಿರಿ, ಇಷ್ಟೆಲ್ಲ ಬಂದೈತಿ. ಹಿಂಗೆ ಈ ಥರ ನಮ್ಗೆ ಹೆಂಗೆ ಕ್ವಾಂಟಿಟಿ ತಿಳುಬೇಕು ಗಟ್ಟಿ ಬೇಕು ನೋಡ್ಕೊಂಡು ನೀರು ಅಡ್ಜಸ್ಟ್ಮೆಂಟ್ ಮಾಡಿ ಹಾಕೋಬೇಕಾಗ್ತೈತಿ. ಇದು 4-5 ಮಂದಿಗೆ ಆಗ್ತೈತೆ ರೀ ಈ ಸೂಪ. ಮತ್ತು 6 ತಿಂಗಳ ಒಳಗೆ ಮಕ್ಕಳಿಗೆ ಕುಡಿಸ್ಬೇಕಾದ್ರೆ ಉಪ್ಪು, ಮೆಣಸು ಪೌಡ್ರದು ಏನೂ ಹಾಕಬಾರ್ದು ರೀ. ಪ್ಲೇನ್ ಕುಡಿಸ್ಬೇಕು. ಮತ್ತು ದೊಡ್ಡವ್ರಿಗೆಲ್ಲ ಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸಣ್ಣಂಗೆ ಹೆಚ್ಚಿಟ್ಕೊಂಡೀನಿ, ಅದನ್ನು ಹಾಕಿ ಕುಡಿಬೇಕು ರೀ. ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಸೂಪ್ ಮಾಡಿ ನೋಡಿರಿ. ಹೆಂಗಾಗೈತಿ ಕಾಮೆಂಟ್ದಾಗ ಹೇಳ್ರಿ. ನೋಡಿರಿ, ಈ ಥರ ಕೊತ್ತಂಬರಿ ಹಾಕಿ ಒಂದು ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡಿ ಕುಡಿದ್ಬಿಟ್ರೆ ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾಡಿ ನೋಡಿರಿ. ಯಾರೆಲ್ಲ ನನ್ನ ಚಾನಲ್ ನೋಡಾಕ್ತಿರಲ್ಲ, ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ಹೇಳ್ರಿ. ರೆಡಿ ಆಗಿತ್ತು ಸೂಪ. ನೋಡಿರಿ, ಈ ಥರ ಭಾರಿ ಟೇಸ್ಟ್ ಆಗ್ತೈತಿ. ರೆಡಿ ಆಗಿ ಸೂಪ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ.